ಈ ಬೆಲ್ಟ್ ನೋಡಕ್ಕೆ ಒಂದು ಸಾಮಾನ್ಯ ಬಹುಮಾನದಂತೆ ಕಾಣಬಹುದು, ಆದರೆ ಇದರ ಹಿಂದೆ ಇರುವ ಕತೆ ಮಾತ್ರ ಅಷ್ಟು ಸಾಮಾನ್ಯವಲ್ಲ. 4 ವರ್ಷ 5 ವರ್ಷಗಳವರೆಗೆ ತರಬೇತಿ ಪಡೆದ ಸ್ಪರ್ಧಿಗಳ ಎದುರು ಕೇವಲ 24 ದಿನಗಳ ತರಬೇತಿ ಪಡೆದ ಒಬ್ಬ ಹುಡುಗ ರಿಂಗಿಗೆ ಇಳಿದ. ಅದು ಕೂಡ ಸಾಮಾನ್ಯ ಪಂದ್ಯವಲ್ಲ, ಸೌತ್ ಝೋನ್ ಬಾಕ್ಸಿಂಗ್ ಕಾಂಪಿಟೇಷನ್, ಜೀವನದ ಮೊದಲ ಬಾಕ್ಸಿಂಗ್ ಪಂದ್ಯ. 3 ರೌಂಡ್ಗಳ ಹೋರಾಟ ಮತ್ತೆ ಕೊನೆಗೆ ಮೊದಲ ಸ್ಥಾನ. ಇದು ಕೇವಲ ರಿಂಗಿನಲ್ಲಿ ನಡೆದ ಹೋರಾಟದ ಕಥೆಯಲ್ಲ, ಇದು ನಂಬಿಕೆ, ಧೈರ್ಯ ಮತ್ತು ಕಠಿಣ ಪರಿಶ್ರಮದ ಕತೆ. ಇದು ನಮ್ಮ ಡಾಲ್ಮಿಯಾ ಕಾಲೋನಿಯ ಪಾಪಿನಾಯಕನಹಳ್ಳಿಯ ಹೆಮ್ಮೆಯ ಕತೆ. ಈ ಸಾಧನೆಯನ್ನು ನಮ್ಮ ಊರಿಗೆ ತಂದುಕೊಟ್ಟ ಹುಡುಗ ಮಿಸ್ಟರ್ ವಿಶಾಲ್. ಪ್ರತಿಯೊಂದು ಊರಿಗೂ ತನ್ನದೇ ಆದ ಒಂದು ಕಥೆ ಇರುತ್ತದೆ. ಕೆಲವು ಊರುಗಳು ತಮ್ಮ ಇತಿಹಾಸದಿಂದ ಪ್ರಸಿದ್ಧವಾಗುತ್ತವೆ, ಕೆಲವು ಪ್ರಕೃತಿಯ ಸೌಂದರ್ಯದಿಂದ ಗುರುತಿಸಿಕೊಳ್ಳುತ್ತವೆ. ಆದರೆ ನಮ್ಮಂತಹ ಊರಿನ ನಿಜವಾದ ಸೌಂದರ್ಯ ಇಲ್ಲಿನ ಜನರ ಪ್ರೀತಿ ಮತ್ತು ಒಗ್ಗಟ್ಟಿನಲ್ಲಿ ಇದೆ. ಇದು ನಮ್ಮ ಡಾಲ್ಮಿಯಾ ಕಾಲೋನಿ ಪಾಪಿನಾಯಕನಹಳ್ಳಿ. ಸರಳವಾದ ಜೀವನ, ಸರಳವಾದ ಜನ, ಆದರೆ ಕನಸುಗಳು ಮಾತ್ರ ದೊಡ್ಡವು. ಇಲ್ಲಿಂದ ಒಬ್ಬ ಹುಡುಗ ಹೊರಟು ದೊಡ್ಡ ಸ್ಪರ್ಧೆಯಲ್ಲಿ ತನ್ನ ಸಾಮರ್ಥ್ಯ ತೋರಿಸಿ ಮರಳಿ ಬಂದಾಗ ಅದು ಅವನ ವೈಯಕ್ತಿಕ ಸಾಧನೆಯಾಗಿ ಮಾತ್ರ ಉಳಿಯುವುದಿಲ್ಲ, ಅವನ ಜೊತೆ ನಮ್ಮ ಊರಿನ ಹೆಸರು ಮುಂದೆ ಸಾಗುತ್ತದೆ. ಇಂದು ಅಂತಹ ಒಂದು ಕ್ಷಣವನ್ನು ನಮ್ಮ ಊರು ಕಂಡಿದೆ. ಅವನೇ ನಮ್ಮ ವಿಶಾಲ್. ಬಾಕ್ಸಿಂಗ್ನಲ್ಲಿ ವರ್ಷಗಳ ಅನುಭವ ಹೊಂದಿರುವ ಸ್ಪರ್ಧಿಯಲ್ಲ, ಆದರೆ ಅವಕಾಶ ಸಿಕ್ಕಾಗ ಅದನ್ನು ಸವಾಲಾಗಿ ಸ್ವೀಕರಿಸುವ ಧೈರ್ಯ ಅವನಲ್ಲಿತ್ತು. ಅವನ ಎದುರು ಇದ್ದವರು 4 ವರ್ಷ 5 ವರ್ಷಗಳವರೆಗೆ ತರಬೇತಿ ಪಡೆದವರು. ಅವರಿಗೆ ಅನುಭವವಿತ್ತು, ನಿರಂತರ ಅಭ್ಯಾಸವಿತ್ತು. ಆದರೆ ವಿಶಾಲ್ ಬಳಿ ಇದ್ದುದು ಕೇವಲ 24 ದಿನಗಳು. ಅಷ್ಟೊಂದು ಕಡಿಮೆ ಸಮಯದಲ್ಲಿ ತನ್ನ ದೇಹವನ್ನು, ಮನಸ್ಸನ್ನು ಪಂದ್ಯಕ್ಕೆ ಸಿದ್ಧಪಡಿಸಬೇಕಾಗಿತ್ತು. ದಾರಿ ಸುಲಭವಾಗಿರಲಿಲ್ಲ, ಆದರೂ ಅವನು ಹಿಂದೆ ಸರಿಯಲಿಲ್ಲ. ಈ ಪ್ರಯಾಣದಲ್ಲಿ ವಿಶಾಲ್ಗೆ ಪ್ರಮುಖ ಬೆಂಬಲವಾಗಿ ನಿಂತಿದ್ದು ನಮ್ಮ ಕಂಬ್ಯಾಟ್ ಅಕಾಡೆಮಿ ಮತ್ತು ಮಾರ್ಗದರ್ಶನ ನೀಡಿದವರು ಕೋಚ್ ಭಾಗ್ಯರಾಜನ್. ಕೇವಲ 24 ದಿನಗಳಲ್ಲಿ ಹೊಸ ಸ್ಪರ್ಧೆಯನ್ನು ಪಂದ್ಯಕ್ಕೆ ಸಿದ್ಧಪಡಿಸುವುದು ಸುಲಭದ ಕೆಲಸವಲ್ಲ, ಆದರೆ ಸರಿಯಾದ ತರಬೇತಿ, ಸರಿಯಾದ ಮಾರ್ಗದರ್ಶನ ಮತ್ತು ಅದನ್ನು ಪ್ರಾಮಾಣಿಕವಾಗಿ ಅನುಸರಿಸುವ ಶಿಸ್ತು, ಇವು ಒಂದಾದಾಗ ಫಲಿತಾಂಶ ಬದಲಾಗುತ್ತದೆ. ವಿಶಾಲ್ ತರಬೇತಿಯಲ್ಲಿ ಕಲಿತ ಪ್ರತಿಯೊಂದು ವಿಷಯವನ್ನು ರಿಂಗಿನಲ್ಲಿ ಬಳಸಲು ಪ್ರಯತ್ನಿಸಿದ. ಪ್ರತಿಯೊಂದು ಅಭ್ಯಾಸದ ಹಿಂದೆ ಒಂದು ಗುರಿ ಇತ್ತು. ಮೊದಲ ಪಂದ್ಯದಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಬೇಕು. ಕೊನೆಗೂ ಆ ದಿನ ಬಂತು, ಸೌತ್ ಝೋನ್ ಬಾಕ್ಸಿಂಗ್ ಕಾಂಪಿಟೇಷನ್. ವಿಶಾಲ್ನ ಜೀವನದ ಮೊದಲ ಬಾಕ್ಸಿಂಗ್ ಪಂದ್ಯ. ಮೊದಲ ಬಾರಿಗೆ ರಿಂಗಿಗೆ ಇಳಿಯುತ್ತಿದ್ದಾನೆ. ಮೊದಲ ಬಾರಿಗೆ ಇಂತಹ ಮಟ್ಟದ ಸ್ಪರ್ಧೆಯಲ್ಲಿ ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳುತ್ತಿದ್ದಾನೆ. ಎದುರಿಗೆ ಅನುಭವ ಹೊಂದಿರುವ ಸ್ಪರ್ಧಿಗಳು, ಕೆಲವರು 4 ವರ್ಷ, ಕೆಲವರು 5 ವರ್ಷಗಳವರೆಗೆ ತರಬೇತಿ ಪಡೆದವರು. ಆದರೆ ವಿಶಾಲ್ ಹಿಂದೆ ಸರಿಯಲಿಲ್ಲ. ಮೊದಲ ರೌಂಡ್ ಆರಂಭವಾಯಿತು. ಪ್ರತಿಯೊಂದು ಪಂಚ್, ಪ್ರತಿಯೊಂದು ಚಲನೆ ಅವನಿಗೆ ಒಂದು ಹೊಸ ಅನುಭವ. ಆದರೂ ಆತ್ಮವಿಶ್ವಾಸದಿಂದ ಎದುರಿಸಿದ. 2ನೇ ರೌಂಡ್ ಸವಾಲು ಇನ್ನಷ್ಟು ಹೆಚ್ಚಾಯಿತು. ದೇಹ ದಣಿದರೂ ಗುರಿ ಮಾತ್ರ ಬದಲಾಗಲಿಲ್ಲ. 3ನೇ ರೌಂಡ್ ಅಂತಿಮ ಹಂತ. ಈಗ ಪ್ರತಿಯೊಂದು ಕ್ಷಣವೂ ಮುಖ್ಯ. 24 ದಿನಗಳ ತಯಾರಿ, ಅಭ್ಯಾಸ, ಕೋಚಿನ ಮಾರ್ಗದರ್ಶನ ಮತ್ತು ತನ್ನ ಮೇಲಿನ ನಂಬಿಕೆ ಎಲ್ಲವೂ ಆ ರಿಂಗಿನಲ್ಲಿ ಪರೀಕ್ಷೆಗಳಿಗೆ ಒಳಪಟ್ಟಿತ್ತು. 3 ರೌಂಡ್ಗಳ ಹೋರಾಟ ಮುಗಿಯಿತು. ಈಗ ಎಲ್ಲರ ಕಣ್ಣು ಫಲಿತಾಂಶದ ಮೇಲೆ. ಮತ್ತು ಕ್ಷಣ ಬಂತು. ವಿಶಾಲ್ ಗೆದ್ದಿದ್ದ. ತನ್ನ ಮೊದಲ ಪಂದ್ಯದಲ್ಲಿ ಸೌತ್ ಝೋನ್ ಬಾಕ್ಸಿಂಗ್ ಕಾಂಪಿಟೇಷನ್ನಲ್ಲಿ ಮೊದಲ ಸ್ಥಾನ. ಕೇವಲ 24 ದಿನಗಳ ತಯಾರಿಗೆ ಸಿಕ್ಕ ದೊಡ್ಡ ಪ್ರತಿಫಲವಿದು. ಒಬ್ಬ ಹೊಸ ಬಾಕ್ಸರ್ ತನ್ನ ಸಾಮರ್ಥ್ಯವನ್ನು ತೋರಿಸಿದ ಕ್ಷಣ ಮತ್ತು ನಮ್ಮ ಊರಿಗೆ ಸಿಕ್ಕ ಒಂದು ಮರೆಯಲಾಗದ ಹೆಮ್ಮೆಯ ಕ್ಷಣ. ಅವನ ಕೈಯಲ್ಲಿದ್ದುದು ಕೇವಲ ಒಂದು ಬೆಲ್ಟ್ ಅಥವಾ ಬಹುಮಾನವಲ್ಲ, ಅದು
ಅವನ ಕಳೆದ 24 ದಿನಗಳ ಸಾಕ್ಷಿ. ಮೂರನೇ ದಿನ ಬೆಂಗಳೂರಿನಲ್ಲಿ ನಡೆದ ಸೌತ್ ಜೋನ್ ಬಾಕ್ಸಿಂಗ್ ಕಾಂಪಿಟೇಷನ್ ಮುಗಿಸಿಕೊಂಡು ಬಹುಮಾನವನ್ನು ತನ್ನದಾಗಿಸಿಕೊಂಡ ವಿಶಾಲ್ ಇಂದು ತನ್ನ ಊರಿಗೆ ಮರಳಿದ. ಕೈಯಲ್ಲಿ ಬಹುಮಾನ, ಮುಖದಲ್ಲಿ ಸಂತೋಷ ಮತ್ತು ಮನಸ್ಸಿನಲ್ಲಿ ತನ್ನ ಜನರನ್ನು ನೋಡುವ ಖುಷಿ ಅವನಿಗೆ ಕಾಯುತ್ತಿದ್ದು ಅವನ ಸ್ವಂತ ಊರು ಡಾಲ್ಮಿಯಾ ಕಾಲೋನಿ, ಪಾಪಿನಾಯಕನಹಳ್ಳಿ. ರಿಂಗಿನಲ್ಲಿ ಅವನನ್ನು ಎದುರಿಸಿದ್ದು ಎದುರಾಳಿಗಳು, ಆದರೆ ಊರಿಗೆ ಬಂದಾಗ ಅವನನ್ನು ಎದುರುಗೊಂಡಿದ್ದು ಪ್ರೀತಿ, ಅಭಿಮಾನ ಮತ್ತು ಸಂತೋಷ. ಮಕ್ಕಳು ಏನ ಮಾಡಲಿ ಒಳ್ಳೇದಕ್ಕೆ ಸಪೋರ್ಟ್ ಆಗಿರ್ರಿ, ಅವ್ರು ಪ್ರೋತ್ಸಾಹಿರಿ, ಅವ್ರಿಗೆ ಬೆನ್ನೆಲುಬಾಗಿರ್ರಿ. ನಮ್ಮ ಮಕ್ಕಳನ್ನ ಮೇಲೆ ನಾವು ಯಾವಾಗಲೂ ಕೇರ್ ಆಗಿರ್ಬೇಕು. ಮಕ್ಕಳು ಏನು ಮಾಡ್ತಾರ ಅದೊಂದು ಅಬ್ಸರ್ವ್ ಮಾಡಿರಿ. ಮಕ್ಕಳನ್ನ ಚೆನ್ನಾಗಿ ಯಾವುದೇ ಸ್ಪೋರ್ಟ್ಸ್ಗೆ ಆಗಲಿ ನೀವು ಬೆನ್ನೆಲುಬಾಗಿ ನಿಂದಿರಿ. ಆ ಥರ ಯಾರು ನಮ್ಮ ಊರಿಗೆ ಹೆಸರಿಸ್ಬಿಡಿ ನೀನು. ಇಲ್ಲ ಉನ್ನ ಎಲ್ಲ ನೆಕ್ಸ್ಟ್ ಸೇತುವೆ ಹೋಗ್ಬೇಕು. ಅವಾಗ ಮೈಕಡೆ ಐತಿ ನಮ್ಮ ಊರಿಗೆ. ಕಂಗ್ರಾಚುಲೇಷನ್ ಮಚ್ಚ. ವಿಶಾಲು ನಮ್ಮ ಮೊಮ್ಮಗ, ನನಗೆ ಎರಡು ಇದರಲ್ಲಿ ಕೂಡ ನಾವು ದೇವ್ರ ಮೇಲೆ ಭಾರ ಹಾಕಿದ್ವಿ. ಆ ದೇವ್ರನ್ನೇ ನಮ್ಮ ಮೊಮ್ಮಗನ ಕಾಪಾಡಿ. ನೋಡಿದ್ರೆ ನಿನ್ ಸಕ್ಕದ ಹೊಡೆದೆ. ಇನ್ನೊಂದೇನಂದ್ರೆ ಫೈನಲ್ ಅಲ್ಲಿ ಇವ್ನು ಮಾಡಿದ್ದು ಒಳ್ಳೇದ್ ಮಾಡಿದ್ವಿ ನಾವು. ಹೋಗಿ ಮತ್ತೆ ಅವ್ರ ಕೈ ಕೊಟ್ಟು ಮೀಟ್ ಆಗಿದ್ನಲ್ಲ, ಅದು ತುಂಬಾ ಇಷ್ಟ ಆಯ್ತು. ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಹೆಂಗನ್ಸಿತಣ್ಣ ನಿಮಗೆ? ಬಹಳ ಖುಷಿ ಅನ್ಸ್ತದೆ. ನಿಜವಲ್ಲಂದ್ರೆ ಈ ಪಾರ್ಟಿಸಿಪೇಟ್ ಮಾಡ್ತಾ ಅಂತ ಹೇಳಿ ನಮ್ಗೆ ಗೊತ್ತಿದ್ರೆ ಯಾಕಂದ್ರೆ ಕಳಿಸ್ಕೊಂಡ್ಬಿಟ್ಟಿದ್ವಿ. ಪ್ರಶ್ನೆ ಊರ ಹೆಸರು ಹೆಂಗ ಬಾಬೆ ರೆಡಿ ಸ್ಟಡಿ ವಿಶಾಲ್ ಊರಿಗೆ ಬಂದಾಗ ಅವನನ್ನು ನೋಡಿದ ನಮ್ಮ ಊರಿನ ಹಿರಿಯರ ಮುಖದಲ್ಲಿ ಮೂಡಿದ ಆ ನಗು, ಅದು ಸಾಮಾನ್ಯ ನಗುವಲ್ಲ. ಅದು ನಮ್ಮ ಹುಡುಗ ಸಾಧನೆ ಮಾಡಿದ್ದಾನೆ ಅನ್ನುವ ಸಂತೋಷ. ಅವರು ಹೇಳಿದ ಪ್ರತಿಯೊಂದು ಮಾತಿನಲ್ಲೂ ಪ್ರೀತಿ ಇತ್ತು, ಆಶೀರ್ವಾದ ಇತ್ತು ಮತ್ತು ನೀವು ಎತ್ತರಕ್ಕೆ ಬೆಳೆಯಬೇಕು ಅನ್ನುವ ಹಾರೈಕೆ ಇತ್ತು. ಕೆಲವು ಮಾತುಗಳು ಕೆಲವೇ ಸೆಕೆಂಡ್ಗಳಲ್ಲಿರಬಹುದು, ಆದರೆ ಅವು ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯಬಹುದು. ಏಕೆಂದರೆ ಕೆಲವೊಮ್ಮೆ ನಮ್ಮ ಜನರ ಬಾಯಿಂದ ಬರುವ 4 ಪ್ರೀತಿಯ ಮಾತುಗಳು ಯಾವುದೇ ಬಹುಮಾನಕ್ಕಿಂತ ಹೆಚ್ಚು ಬೆಲೆ ಬಾಳುತ್ತದೆ. ವಿಶಾಲ್, ಇದು ನಿನ್ನ ಮೊದಲ ಪಂದ್ಯ, ಮೊದಲ ಸಾಧನೆ. ಆದರೆ ಇಲ್ಲಿಂದ ನಿನ್ನ ಪ್ರಯಾಣ ಇನ್ನಷ್ಟು ದೂರ ಹೋಗಬೇಕು. ಕೇವಲ 24 ದಿನಗಳ ತಯಾರಿಯಿಂದ ನೀನು ಇಂತಹ ಫಲಿತಾಂಶ ತಂದಿದ್ದೀಯ. ಮುಂದೆ ಇನ್ನೂ ಹೆಚ್ಚು ಕಲಿಯಬೇಕು, ಇನ್ನಷ್ಟು ಶ್ರಮಿಸಬೇಕು. ಇನ್ನು ದೊಡ್ಡ ಸ್ಪರ್ಧೆಗಳಲ್ಲಿ ನಿನ್ನನ್ನು ನೀನು ಪರೀಕ್ಷಿಸಿಕೊಳ್ಳಬೇಕು. ಒಂದು ದಿನ ನೀನು ಇನ್ನೂ ದೊಡ್ಡ ವೇದಿಕೆಯಲ್ಲಿ ನಿಂತು ಟ್ರೋಫಿ ಎತ್ತಿ ಹಿಡಿದಾಗ ನಮ್ಮ ಊರಿನ ಪ್ರತಿಯೊಬ್ಬರು ಹೆಮ್ಮೆಯಿಂದ ಹೇಳಬೇಕು, ಇವನು ನಮ್ಮ ಡಾಲ್ಮಿಯಾ ಕಾಲೋನಿಯ ಹುಡುಗ, ನಮ್ಮ ವಿಶಾಲ್. ನಿನ್ನ ಕನಸುಗಳು ಇನ್ನೂ ದೊಡ್ಡದಾಗಿರಲಿ, ನಿನ್ನ ಸಾಧನೆಗಳು ಇನ್ನಷ್ಟು ಎತ್ತರಕ್ಕೆ ಹೋಗಲಿ. ನೀನು ಇದೇ ಧೈರ್ಯದಿಂದ ಮುಂದೆ ಸಾಗುತ್ತಿರು. ಕೀಪ್ ಫೈಟಿಂಗ್, ಕೀಪ್ ಇಂಪ್ರೂವಿಂಗ್, ಕೀಪ್ ವಿನ್ನಿಂಗ್. ನಮ್ಮ ಊರಿನ ಹೆಮ್ಮೆ, ನಮ್ಮ ಊರಿನ ಚಾಂಪಿಯನ್, ನಮ್ಮ ವಿಶಾಲ್. ಕೆಲವು ಸಾಧನೆಗಳು ಕಾಲ ಕಳೆದರೂ ನೆನಪಿನಲ್ಲಿ ಉಳಿಯುತ್ತವೆ. ನನ್ನ ಪ್ರೀತಿಯ ತಮ್ಮ ವಿಶಾಲ್ನ ಈ ಮೊದಲ ಗೆಲುವು ಕೂಡ ಅಂತಹದೇ ಒಂದು ನೆನಪು. ಕೇವಲ 24 ದಿನಗಳ ತಯಾರಿಯಿಂದ ನೀನು ಸಾಧಿಸಿದ ಈ ಫಲಿತಾಂಶ ನಿಜವಾಗಿಯೂ ಹೆಮ್ಮೆಯ ವಿಷಯ. My dear brother, this is only the beginning. Keep believing, keep working and keep winning. Proud of you, my brother. ನಿನ್ನ ಕನಸುಗಳು ಇನ್ನೂ ದೊಡ್ಡದಾಗಿರಲಿ, ನಿನ್ನ ಗೆಲುವುಗಳು ಇನ್ನೂ ದೊಡ್ಡದಾಗಿರಲಿ. ನಿನ್ನ ಮುಂದಿನ ಗೆಲುವಿಗಾಗಿ ಕಾಯುತ್ತಿರುವ ನಿನ್ನ ಅಣ್ಣ ಪರಶುರಾಮ ವಿ.